ಬಾಹ್ಯಾಕಾಶ ರಂಗದಲ್ಲಿ ಹಲವು ಮೈಲಿಗಳನ್ನು ಸ್ಥಾಪಿಸಿರುವಂತಹ ಇಸ್ರೋ ಹೊಸ ದಾಖಲೆಗೆ ಅಣಿಯಾಗಿದೆ. ಮತ್ತೊಂದು ಗಗನಯಾನ ಕೈಗೊಂಡಿದ್ದು, ಇದರಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಹಣ್ಣಿನ ನೊಣಗಳು ಮಹತ್ವದ ಪಾತ್ರವನ್ನು ವಹಿಸಲಿದೆ. ಹಾಗಿದ್ರೆ ಏನದು ನೊಣಗಳ ಸ್ಟೋರಿ? ಈ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ. ಗಗನಯಾನಕ್ಕೆ ಸಜ್ಜಾದ ಧಾರವಾಡದ ಹಣ್ಣಿನ ನೊಣಗಳು. ಇಸ್ರೋ ಸಾಧನೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೊಡುಗೆ. ಗಗನಯಾನಕ್ಕೆ ಮಾನವರು ಹೋಗೋದನ್ನ ನೀವೆಲ್ಲ ನೋಡಿದ್ದೀರಿ, ಕೇಳಿದ್ದೀರಿ. ಇದೀಗ ಇಸ್ರೋ ನಡೆಸಲಿರುವ ಗಗನಯಾನಕ್ಕೆ ಧಾರವಾಡದ ನೊಣಗಳು ಹೋಗ್ತಿವೆ. ಇಂಥದ್ದೊಂದು ಅಚ್ಚರಿ ಮತ್ತು ಮಹತ್ವದ ಸಾಧನೆ ಮಾಡಿದೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ. ಹೌದು, 2025ರಲ್ಲಿ ಇಸ್ರೋ ಗಗನಯಾನ ಯೋಜನೆ ಹಮ್ಮಿಕೊಂಡಿದೆ. ಈ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಹಲವು ಅಧ್ಯಯನ ನಡೆಯಲಿದೆ. ಈ ಅಧ್ಯಯನಕ್ಕೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಸಿದ್ಧಪಡಿಸಿರುವ 20 ಹಣ್ಣಿನ ನೊಣಗಳಿರುವ ಕಿಟ್ ಆಯ್ಕೆಯಾಗಿದೆ. ದೇಶದ ಎಲ್ಲ 75 ಕೃಷಿ ವಿವಿಗಳು ನೀಡಿದ ಮಾದರಿಗಳ ಪೈಕಿ ಧಾರವಾಡದ ಕೃಷಿ ವಿವಿಯ ಜೈವಿಕ ಶಾಸ್ತ್ರ ವಿಭಾಗದ ಈ ಕಿಟ್ ಆಯ್ಕೆಯಾಗಿದೆ. ದೇಶದಲ್ಲಿಯೇ ಈ ಸಂಶೋಧನೆ ಮಾಡಿದ ಮೊದಲ ವಿಶ್ವವಿದ್ಯಾಲಯ ಎಂಬ ಖ್ಯಾತಿಗೂ ಧಾರವಾಡ ಕೃಷಿ ವಿವಿ ಪಾತ್ರವಾಗಿದೆ. ಮನುಷ್ಯನ ಕಿಡ್ನಿಯನ್ನು ಹೋಲುವಂಥ ಡ್ರಸೋಫಿಲಿಯಾ ಅಂತ ಒಂದು ಹಣ್ಣಿನಲ್ಲಿರುವಂಥ ನೊಣಗಳಿರ್ತದೆ. ಆ ನೊಣದ ಒಂದು ಲಾರ್ವೆ ಅದನ್ನು ಅವರು ಕಳಿಸಿ ಅದರದ್ದು ಇಂಟೆಸ್ಟೈನ್ದಲ್ಲಿ ಸ್ಟೋನ್ ಆಗ್ತದೆ. ಆ ಸ್ಟೋನು ಯಾವ ರೀತಿ ಆಗ್ತದೆ, ಅದನ್ನು ಮುಂದೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಮನುಷ್ಯನಲ್ಲಿ ಆಗುವಂಥ ಕಿಡ್ನಿಯ ರೂಪವನ್ನು ಇದರಲ್ಲಿಯೂ ಆದಾಗ ಯಾವ ರೀತಿ ಪರಿಣಾಮವನ್ನು ಕಂಡುಕೊಳ್ಬೇಕು ಅನ್ನುವ ಒಂದು ಅಧ್ಯಯನ ಇದು. ಅಷ್ಟಕ್ಕೂ ಈ ಹಣ್ಣಿನ ನೊಣಗಳನ್ನ ಬಾಹ್ಯಾಕಾಶಕ್ಕೆ ಕಳಿಸೋದಾದ್ರೂ ಏಕೆ ಅನ್ನೋದರ ಹಿಂದೆ ಒಂದು ಅಂಶವಿದೆ. ಅದೇನಂದ್ರೆ, ಇದುವರೆಗೂ ನಡೆದಿರೋ ಬಾಹ್ಯಾಕಾಶ ಯಾನದ ವೇಳೆ ಗಗನಯಾತ್ರಿಗಳು ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ಬಳಲಿರೋದು ಕಂಡುಬಂದಿದೆ. ಧಾರವಾಡ ಕೃಷಿ ವಿವಿ ಸಂಶೋಧನೆ ಮಾಡಿರುವ ಈ ಹಣ್ಣಿನ ನೊಣಗಳು 77% ಮನುಷ್ಯರ ದೈಹಿಕ ರಚನೆ ಹೋಲುತ್ತವೆ. ಒಟ್ಟು 20 ನೊಣಗಳಿರುವ ಕಿಟ್ ಅನ್ನ ಕಳಿಸಿಕೊಡಲಾಗ್ತಿದ್ದು, ಇವುಗಳಿಂದ ಮುಂದೆ ಮನುಷ್ಯರಿಗೆ ಕಿಡ್ನಿ ಸ್ಟೋನ್ ರೋಗ ಲಕ್ಷಣಗಳನ್ನು ಅರಿತುಕೊಂಡು ಅಧ್ಯಯನ ಮಾಡಲು ನೆರವಾಗಲಿದೆ. ಆಸ್ಟ್ರೋನಾಟ್ಸ್ಗೆ ಸ್ಪೇಸಿಗೆ ಹೋದರೆ ಅದ್ರ ಕಿಡ್ನಿ ಸ್ಟೋನ್ಸ್ ಪ್ರಾಬ್ಲಮ್ ಭಾಳ ಇದೆ. ಅದರಿಂದ ನಾವು ಈ ಫ್ರೂಟ್ ಫ್ಲೈಯಿಂದ ನಾವು ಅದನ್ನು ಅರ್ಥ ಮಾಡ್ಕೋಬೋದು, ಯಾವ ರೀತಿ ಕಿಡ್ನಿ ಸ್ಟೋನ್ ಫಾರ್ಮ್ ಆಗಿದೆ. ಹಾಗಾಗಿ ಅದು ಬಹಳ ಡೈರೆಕ್ಟಾಗಿ ಆಸ್ಟ್ರೋನಾಟ್ಸ್ ಹೆಲ್ತಿಗೆ ರೆಲೆವೆಂಟ್ ಆಗ್ತಾ ಇದೆ. ಈ ಪ್ರಾಜೆಕ್ಟ್ ಇನಿಷಿಯಲ್ ಸ್ಟೇಜಲ್ಲಿದೆ, ಈಗ ನಡೀತಾ ಇದೆ. 2 ಇನ್ಸ್ಟಿಟ್ಯೂಟ್ ಕೊಲಾಬರೇಟಿವ್ ವರ್ಕ್ ನಡೀತಾ ಇದೆ. ಇದನ್ನು 2025ರಲ್ಲಿ ಗಗನಯಾನ್ ಮಿಷನಲ್ಲಿ ಕಳಿಸ್ತಾ ಇದ್ದೀವಿ. ಒಟ್ಟಿನಲ್ಲಿ ಈ ಬಾರಿಯ ಮಹತ್ವಾಕಾಂಕ್ಷಿ ಬಾಹ್ಯಾಕಾಶ ಯೋಜನೆಗೆ ಇದೀಗ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಕೊಡುಗೆ ಕೂಡ ಗಮನ ಸೆಳೆದಿದ್ದು ವಿಶೇಷವಾಗಿದೆ. ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.